ಈ ಹೋರಾಟಗಾರರು ಧ್ವನಿ ಎತ್ತುತ್ತಾ ಇದ್ದಾರೆ. ಅಕ್ರಮಗಳ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೆಲ್ಲ UPSC ಮಾದರಿಯಲ್ಲಿಯೇ KPSC ವಿಚಾರದಲ್ಲೂ ಕೂಡ ಸದಸ್ಯರನ್ನು ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅಂತ, ರಾಜಕೀಯ ಹಸ್ತಕ್ಷೇಪವಿಲ್ಲದ ನೇಮಕಾತಿ ಆಗಬೇಕು KPSCನಲ್ಲೂ ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಕ್ಲೀನ್ KPSCಗೆ ಒತ್ತಾಯಿಸಿ ಬೃಹತ್ ಆಂದೋಲನವನ್ನು ನಡೆಸಲಾಗ್ತಾ ಇದೆ. ಅಕ್ರಮ ಆರೋಪ ಕೇಳಿವೆ ಎಂದು ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು. ಇದೀಗ KPSC ಎಚ್ಚೆತ್ತುಕೊಂಡು ಕಮಿಟಿ ರಚನೆ ಮಾಡಿದೆ ಮತ್ತು ಫಲಿತಾಂಶಕ್ಕೆ ತಾತ್ಕಾಲಿಕ ತಡೆ ನೀಡಿದೆ. ಈ ಒಂದು ವಿಚಾರವಾಗಿ ನಮ್ಮ ಜೊತೆ ಈಗ KPSC ಕಾರ್ಯದರ್ಶಿಯಾದ ಜ್ಯೋತಿ ಅವರನ್ನೇ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ಈಗ ರಿಪಬ್ಲಿಕ್ ನಿರಂತರವಾಗಿ ಒಂದು ಕಡೆ ಸುದ್ದಿ ಬಿತ್ತರ ಮಾಡಿತ್ತು. ಈ ಒಂದು ವಿಚಾರವಾಗಿ ನಿಮ್ಮ ಗಮನಕ್ಕೂ ತಂದಿತ್ತು. ಈಗ ನೀವು ಕಮಿಟಿ ರಚನೆ ಮಾಡಿದ್ರಿ, ಮತ್ತೊಂದು ಕಡೆ ಫಲಿತಾಂಶಕ್ಕೆ ಈಗ ತಾತ್ಕಾಲಿಕವಾಗಿ ತಡೆ ತಿಂದಿರಿ. ಈ ಕಮಿಟಿ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಎಷ್ಟು ದಿನದ ಒಳಗೆ ವರದಿ ಕೊಡಬೇಕಾಗುತ್ತೆ ಮೇಡಮ್ ಅಂತ? ಇದು ಪರೀಕ್ಷೆ ನಡೆದಿರೋದು ಜನವರಿಯಲ್ಲಿ. ಸೊ ಅದಕ್ಕೆ ನಾವು ಮೂಲ ದಾಖಲೆಗಳ ಪರಿಶೀಲನೆ ಮಾಡುವಾಗನೂ ಅಬ್ಜೆಕ್ಷನ್ಸ್ ಕೊಟ್ಟಿರ್ತಾರೆ. ಮೂಲ ದಾಖಲೆಗಳ ಪರಿಶೀಲನೆ ಮಾಡುವಾಗಲೂ ನಾವು ಡೀಟೇಲ್ ಆಗಿ ನೋಡಿರ್ತೇವೆ ದಾಖಲೆಗಳನ್ನು. ಆ ಟೈಮ್ನಲ್ಲಿ ಈ ರೀತಿಯ ದೂರುಗಳು ಬಂದಿಲ್ಲ. ಯಾವಾಗ ಎಕ್ಸಾಮ್ ಇತ್ತು ಜನವರಿಯಲ್ಲಿ, ಅದಕ್ಕಿಂತ ಹಿಂದೆ ಇವರು ಈ ಥರ ಅಪ್ರೋಚ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಏನು ದೂರುದಾರರು. ಆವಾಗಲೇ ಬಂದಿದ್ದರೆ ಸ್ವಲ್ಪ ಇನ್ನೂ ಹೆಚ್ಚಿನ ಎಚ್ಚರಿಕೆಯಿಂದ ತನಿಖೆ ಮಾಡಿಸ್ಬೋದಾಗಿತ್ತು ಅಥವಾ ಅಲ್ಲೇ ತಡೆ ಹಿಡಿಬೋದಾಗಿತ್ತು. ಬಟ್ ಈಗ ನಾವು ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಮಾಡಿದ ಮೇಲೆ ನನಗೆ ನೆನಪಿರೋ ಹಾಗೆ 22/5 ಅಥವಾ 29/5 ಅವರು ನಮಗೆ ದೂರು ಕೊಟ್ಟಿದ್ದಾರೆ. ಕಾಂತಕುಮಾರ್ ಅವರು ಬಂದು ಅದನ್ನು ಆಡಿಯೋ ಹಾಕಿ ಕೊಟ್ಟಿದ್ದಾರೆ. ಸೊ ಇದು ಇತ್ತೀಚೆಗೆ ಬೆಳಕಿಗೆ ಬಂದಿದ್ದು ಅಂತಲ್ಲ, ಇದಕ್ಕೆ ಮುಂಚೆನೇ ಅವ್ರು ಕೊಟ್ಟಿದ ಮೇಲೆ ತಕ್ಷಣವೇ ದೂರು ದಾಖಲು ಮಾಡಿದ್ದೀವಿ. ಅವರು ಅರೆಸ್ಟು ಮಾಡಿದ್ದಾರೆ 2 ವ್ಯಕ್ತಿಗಳನ್ನು, ಆರಿಫ್ ಮತ್ತು ಇನ್ನೊಬ್ಬರನ್ನು ಹೆಸರು ಅವ್ರು ನನಗೆ ನೆನಪಿಲ್ಲ, ಮಾಡಿದ್ದಾರೆ. ವಿಚಾರಣೆ ಶುರುವಾಗಿದೆ. ಆದರೆ ಪ್ರಾವಿಷನಲ್ ಲಿಸ್ಟನ್ನು ನಾವು ಅನೌನ್ಸ್ ಮಾಡಿದ್ದೀವಿ ಮತ್ತು ಫೈನಲ್ ಲಿಸ್ಟನ್ನು ಕೂಡ ಆಕ್ಷೇಪಣೆಗಳು ಏನು ಬಂದಿತ್ತು ಅದರಲ್ಲಿ ಅಂಥ ತೀವ್ರವಾದ ಆಕ್ಷೇಪಣೆಗಳು ಇರಲಿಲ್ಲ. ಮತ್ತು ಯಾವ ಆಕ್ಷೇಪಣೆಗಳಿತ್ತು ಅದನ್ನೆಲ್ಲ ನಾವು ಸರಿಯಾಗಿ ಗಮನಿಸಿ ಅದನ್ನು ಪರಿಶೀಲನೆ ಮಾಡಿದ ಮೇಲೇ ಫೈನಲ್ ಲಿಸ್ಟನ್ನು ಬಿಡುಗಡೆ ಮಾಡಿರೋದು. ಆದರೆ ಇದು ಇವರು ಸ್ಟಿಂಗ್ ಆಪ್ರೇಷನ್ ಮಾಡಿ ಏನು ನಮಗೆ ಕೊಟ್ಟಿದ್ದಾರೆ ವಿಡಿಯೋ, ಅದನ್ನು ಈಗಾಗಲೇ ಪೊಲೀಸ್ ಠಾಣೆ. ಬಟ್ ಈಗ ಲಿಸ್ಟ್ ಅನೌನ್ಸ್ ಇನ್ನೂ 29 ಜನದ್ದು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಹತ್ರ ಏನೂ ಸಾಕ್ಷಿ ಇಲ್ಲ. ಸೊ ಹಾಗಾಗಿ ಒಂದು ಈ ಥರ ಅವರು ಮಾತಾಡಿರೋದು ತನಿಖೆಯಲ್ಲಿ ಅಥವಾ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದ್ರಿಂದ ನಾವು ಅದನ್ನು ಲಘುವಾಗಿ ಪರಿಗಣಿಸ್ಬಿಟ್ಟು ಮುಂದೆ ಹೋಗೋ ಪ್ರಶ್ನೆ ಬರಲ್ಲ. ಹಾಗಾಗಿ ಆಯೋಗ ಇದನ್ನು ಸ್ವಲ್ಪ ತೀವ್ರವಾಗಿಯೇ ಪರಿಗಣಿಸಿ ನಿನ್ನೆ ತುರ್ತು ಸಭೆ ಮಾಡಿ ಒಂದು ಆಂತರಿಕ ಸಮಿತಿ ರಚನೆ ಮಾಡಿದೆ. ಆಂತರಿಕ ಸಮಿತಿ ಮೇಲೆ ಭಾಳ ಜನರಿಗೆ ನಂಬಿಕೆ ಇಲ್ಲ. ಆದಾಗ್ಯೂ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು, ಮಾಡಿದ್ದೇವೆ. 4 ಜನ ಮೆಂಬರ್ಸ್ ಅವರು ಸೇರಿ ಒಂದು ಉಪಸಮಿತಿಯನ್ನು ಮಾಡಿದ್ದೇವೆ. ನಾವು ಕೂಡ ಒಬ್ಬರು ಜನಸಾಮಾನ್ಯರಲ್ಲಿ ಒಬ್ಬರಾಗಿರೋದ್ರಿಂದ ಎಷ್ಟೋ ಬಾರಿ ನಮಗೂ ಅನ್ನಿಸುತ್ತೆ, ಹೌದು ಇರಬಹುದು, ಅವರು ಒತ್ತಡದಲ್ಲಿ ಕೆಲಸ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ಬಟ್ ಅದಕ್ಕೆ ಯಾವುದೇ ಪುರಾವೆಗಳು ಎಲ್ಲೂ ಇಲ್ಲ. ಥ್ಯಾಂಕ್ ಯು. ಇದಿಷ್ಟು KPSC ಕಾರ್ಯದರ್ಶಿಯಾದ ಜ್ಯೋತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಬೆಂಗಳೂರು.